ವೆಲ್ಕಮ್ ಟು ಟಿ ಅಕಾಡೆಮಿ. ಡಿಪ್ಲೊಮಾ ಯಾರೆಲ್ಲ ಜಾಯ್ನ್ ಮಾಡ್ಕೊಂಡಿದ್ದೀರೋ ಫಸ್ಟ್ ಸೆಮಿಸ್ಟರ್ ಆಫ್ ಇಂಜಿನಿಯರಿಂಗ್, ನಿಮ್ಮ ಲೈಫಿನ ಟೆಕ್ನಿಕಲ್ ಫೀಲ್ಡಲ್ಲಿ ಮುಂದುವರಿಬೇಕಂತ ಏನು ನೀವು ಡಿಪ್ಲೊಮಾಸ್ ತೊಗೊಂಡಿದ್ದೀರಾ, ಐ ಗೆಸ್ ಇಟ್ಸ್ ಅ ಗುಡ್ ಮೂವ್. ಸೊ ನಿಮ್ಮ ಈ ಒಂದು ಡಿಪ್ಲೊಮಾ ಕೋರ್ಸ್ FIT ಆಗಿರಬೇಕು ಅಂತ ಅಂದರೆ, ಜೊತೆಗೆ ನಿಮ್ಮ ಲೈಫು ಕೂಡ ಟೆಕ್ನಿಕಲ್ ಫೀಲ್ಡಲ್ಲಿ ಒಂದು ಒಳ್ಳೆ ರೀತಿ ಹೋಗ್ಬೇಕಂತಂದರೆ ಇಲ್ಲಿ ಬರುವ ಎಲ್ಲ ಸಬ್ಜೆಕ್ಟ್ನು ಕೂಡ ಡೀಪಾಗಿ ಅರ್ಥ ಮಾಡಿಕೊಂಡು ಒಂದು ಒಳ್ಳೆ ಸ್ಕೋರ್ ಮಾಡ್ತಾ ಮುಂದೆ ಹೋದಾಗ ಈವನ್ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಇನ್ ಡಿಪ್ಲೊಮಾ ಫಸ್ಟ್ ಸೆಮಿಸ್ಟರ್ನಲ್ಲಿ ಆಸ್ ವೆಲ್ ಆಸ್ ಸೆಕೆಂಡ್ ಸೆಮಿಸ್ಟರ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂತ ಸಬ್ಜೆಕ್ಟ್ ಇದೆ. ಸೊ ಅದನ್ನು ಎಲ್ಲ ಸೆಮಿಸ್ಟರ್ಗೂ ಕೂಡ ಆಲ್ಮೋಸ್ಟ್ ಈ 29 ಡಿಪಾರ್ಟ್ಮೆಂಟ್ಸ್ಗಳಿದಾವೆ ಡಿಪ್ಲೊಮಾದಲ್ಲಿ. ಎಲ್ಲ ಡಿಪಾರ್ಟ್ಮೆಂಟ್ಸಿಗೂ ಕೂಡ ಈ ಸಬ್ಜೆಕ್ಟ್ಗಳು ಕಾಮನ್ ಆಗಿರೋದ್ರಿಂದ ನೀವು ಓದಲೇಬೇಕಾಗತ್ತೆ. ಅದರಲ್ಲೂ ಕೂಡ ಎಕ್ಸ್ಟರ್ನಲ್ ಎಕ್ಸಾಮ್ ಇರೋದ್ರಿಂದ 100 ಮಾರ್ಕ್ಸಿಗೆ ನೀವು ಈ ಒಂದು ಸಬ್ಜೆಕ್ಟ್ನ 100 ಮಾರ್ಕ್ಸಿಗೆ ಎಕ್ಸಾಮ್ ಬರೀತೀರಾ, 40 ಮಾರ್ಕ್ಸ್ ಮಿನಿಮಮ್ ಸ್ಕೋರ್ ಮಾಡಲೇಬೇಕು. ಆ್ಯಂಡ್ ಐ ಗೆಸ್ ಇಟ್ ಇಸ್ ಒನ್ ಆಫ್ ದ ಈಸಿಯಸ್ಟ್ ಸಬ್ಜೆಕ್ಟ್. 100ಗೆ 100 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಹೇಗಿದೆ, ಏನೆಲ್ಲ ಚಾಪ್ಟರ್ಸ್ಗಳಿದಾವೆ, ಚಾಪ್ಟರ್ಸ್ ವೇಟೇಜ್ ಏನಿದೆ, ಅಡಿಷನ್ ಟು ದಟ್ ಯಾವ ಟಾಪಿಕ್ನ ಡೀಟೇಲ್ ಆಗಿ ಅಬ್ಸರ್ವ್ ಮಾಡೋದ್ರಿಂದ ಈಸಿಯಾಗಿ ಸ್ಕೋರ್ ಕೂಡ ಮಾಡ್ಬೋದು. ಪಾಸಿಂಗ್ ಎನಿವನ್ ಎಲ್ಲರೂ ಕೂಡ ಪಾಸ್ ಮಾಡ್ತಾರೆ. ಪಾಸ್ ಮಾಡೋದಲ್ಲ, ಅದ್ರ ಜೊತೆಗೆ ಒಂದು ಒಳ್ಳೆ ಸ್ಕೋರ್ ಮಾಡಬೇಕು. ಆ ಡೈರೆಕ್ಷನ್ಸ್ ಅಲ್ಲಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಮಾಡ್ತಾ ಬರುತ್ತೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಿದ್ರು, ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್. ಡಿಪ್ಲೊಮಾ ಸಬ್ಜೆಕ್ಟ್ಸ್ಗಳು ಎಲ್ಲ ಅಪ್ಡೇಟ್ಸ್ಗಳು ನಮ್ಮ ಒಂದು ಚಾನಲ್ ಮುಖಾಂತರ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ತ್ರಿಬಲ್ ಅಕಾಡೆಮಿ ಕಡೆಯಿಂದ, ಟೆಕ್ನಿಕಲ್ ಟೀಚಿಂಗ್ ಅಂಡ್ ಟ್ರೈನಿಂಗ್ ಅಕಾಡೆಮಿ ಕಡೆಯಿಂದ ನಿಮಗೆ ಪ್ರತಿ ಸಬ್ಜೆಕ್ಟಿಗೂ ಕೂಡ ಕ್ಲಾಸಸ್ಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ತಾ ಹೋಗುತ್ತೆ ಇನ್ ಅಪ್ಕಮಿಂಗ್ ಡೇಸ್ ಅಲ್ಲಿ. ಸೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಇನ್ ದಟ್ ಫಸ್ಟ್ ಸೆಮಿಸ್ಟರ್ C25 ಸಿಲೆಬಸ್ ಅಕಾರ್ಡಿಂಗ್ ಟು ದಟ್ ದಿಸ್ ಈಸ್ ಫಾರ್ ನಿಮಗೆ 5 ಚಾಪ್ಟರ್ಸ್ಗಳು ಈ ಒಂದು ಸಬ್ಜೆಕ್ಟ್ ಅಲ್ಲಿ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್, ವೆಕ್ಟರ್ಸ್, trigonometry, complex number, limits of functions. So there are 5 chapters. So ಈ 5 chapters ಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಬಂದ್ರೆ ನಂಬರ್ ಆಫ್ ಅವರ್ಸ್, ಟೀಚಿಂಗ್ ಅವರ್ಸ್, ದಟ್ ಈಸ್ 10 ಅವರ್ಸ್ ಇದೆ. ಫಸ್ಟ್ ಚಾಪ್ಟರ್ಗೆ 10 ಅವರ್ಸ್, 12 ಅವರ್ಸ್, 10 ಅವರ್ಸ್, 10 ಅವರ್ಸ್. ಇಲ್ಲಿ ಮೇಜರ್ ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಮಾರ್ಕ್ಸ್ ವೇಟೇಜ್. ಸೊ ಫಸ್ಟ್ ಚಾಪ್ಟರ್ ಇಂದ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಚಾಪ್ಟರ್ ಇಂದ 31 ಮಾರ್ಕ್ಸ್, ವೆಕ್ಟರ್ಸ್ ಇಂದ 31 ಮಾರ್ಕ್ಸ್, ಟ್ರಿಗ್ನೋಮೆಟ್ರಿ ಇಂದ 10th ಸ್ಟ್ಯಾಂಡರ್ಡ್ ಆಲ್ರೆಡಿ ಓದಿರ್ತೀರಾ, ಬಟ್ ಇಲ್ಲಿ ಸ್ವಲ್ಪ ಡೀಪ್ ಆಗಿ ಡೆಪ್ತ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ. ಈವನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ನೆಕ್ಸ್ಟ್ ಸೆಮಿಸ್ಟರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಕೂಡ. ಅದ್ರ ಜೊತೆಗೆ ನಿಮ್ಮ ಟೆಕ್ನಿಕಲ್ ಲೈಫು ಚೆನ್ನಾಗಿರ್ಬೇಕು, ಒಂದು ಒಳ್ಳೆ ನಾನು ಟೆಕ್ನಿಕಲ್ ಸೌಂಡ್ ಇರುವಂತಹ ಪರ್ಸನ್ ಆಗಬೇಕು, ಮುಂದೆ ಇಂಜಿನಿಯರಿಂಗ್ ಕೂಡ ಮಾಡಕ್ ಹೋಗ್ಬೇಕು, ಅಲ್ಲೂ ಕೂಡ ನಂಗೆ ಈಸಿ ಆಗಬೇಕು ಅಂತಂದ್ರೆ ಈ ಚಾಪ್ಟರ್ಗಳನ್ನ ಸೀರಿಯಸ್ ಆಗಿ ಓದಲೇಬೇಕಾಗತ್ತೆ. ದಟ್ ಇಸ್ 34 ಮಾರ್ಕ್ಸ್. ಅಡಿಷನ್ ಟು ದಟ್ ಕಾಂಪ್ಲೆಕ್ಸ್ ನಂಬರ್ ಆಸ್ ವೆಲ್ ಆಸ್ ಲಿಮಿಟ್ಸ್ ಆಫ್ ಫಂಕ್ಷನ್ಸ್. ಸೊ ಈ 5 ಚಾಪ್ಟರ್ ಕೂಡ ನೀವು ಓದೋದ್ರಿಂದ 100ಗೆ 100 ಸ್ಕೋರ್ ಮಾಡ್ಬೋದು. ಇಲ್ಲಿ ವೆರಿ ಬ್ಯೂಟಿಫುಲ್ ಕಂಟೆಂಟ್ ಏನಂದ್ರೆ 150 ಮಾರ್ಕ್ಸ್ಗೆ ನಿಮ್ಮ ಕ್ವಶನ್ ಪೇಪರ್ ಇರುತ್ತೆ, ಬಟ್ ನೀವು ತಗೊಳ್ಬೇಕಾಗಿರೋದು 150 ಮಾರ್ಕ್ಸ್ಗೆ. ಬರೀ ಪಾಸ್ ಆದ್ರೆ ಸಾಕು ಸರ್ ಅನ್ನೋರಿಗೆ 40 ಮಾರ್ಕ್ಸ್. ಸೊ ಅಂದ್ರೆ ಪಾಸಿಂಗ್ ಯಾವುದೇ ರೀತಿ ಕಷ್ಟ ಇಲ್ಲ. ಕರ್ನಾಟಕದಲ್ಲಿರುವಂತಹ ಎಲ್ಲಾ ಡಿಪ್ಲೊಮಾ ಕಾಲೇಜ್ ಸ್ಟೂಡೆಂಟ್ ಕೂಡ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಂತ ಬಂದಾಗ ಈಸಿಲಿ ಸ್ಕೋರ್ ಮಾಡ್ತಾರೆ, ಈಸಿಲಿ ನೀವು ಪಾಸ್ ಆಗ್ಬೋದು. ಬಟ್ ಪಾಸಿಂಗ್ ಇಸ್ ನಾಟ್ ಮಚ್ ಡಿಫಿಕಲ್ಟಿ. ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಸ್ಕೋರ್ ಮಾಡಬೇಕು. ಸ್ಕೋರ್ ಮಾಡಬೇಕಂದ್ರೆ ಏನೆಲ್ಲ, ಸೊ ಔಟ್ ಆಫ್ 150 ಮಾರ್ಕ್ಸ್ಗೆ ಟೋಟಲ್ ಮಾರ್ಕ್ಸ್ ಈ ಒಂದು ಎಲ್ಲ 5 ಸಬ್ಜೆಕ್ಟ್ ಚಾಪ್ಟರ್ ಕೂಡ ಓದಿದಾಗ 100 ಮಾರ್ಕ್ಸ್ ಸ್ಕೋರ್ ಮಾಡಬೇಕಾಗತ್ತೆ. ದಟ್ ಇಸ್ ಅ ಮ್ಯಾಕ್ಸಿಮಮ್ ಥಿಂಗ್. ಸೊ ಯಾವ ತರ ಬ್ರೇಕ್ ಡೌನ್ ಆಗಿದೆ ಕ್ವಶನ್ ಪೇಪರ್ ಬ್ರೇಕ್ ಡೌನ್ ಅಬ್ಸರ್ವ್ ಮಾಡೋದಾದ್ರೆ, ಇನ್ ದಿಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಬ್ರೇಕ್ ಡೌನ್ ಬಂದ್ಬಿಟ್ಟು ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಅಂಡ್ ಪಾರ್ಟ್ D. In part D, there are 2 sections, section 1 and section 2. Coming to this part A, part A ನಲ್ಲಿ multiple choice questions as well as fill in the blanks ಇದೆ ರಜಾ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ದಟ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 15 MCQs ಕ್ವಶನ್ಸ್ ಇರುತ್ತೆ, 5 fill in the blanks ಕ್ವಶನ್ಸ್ ಇರುತ್ತೆ. ಸೊ ದಟ್ ಮೀನ್ಸ್ 20 ಮಾರ್ಕ್ಸ್ ಇಲ್ಲೇ ಬಂದ್ಬಿಡುತ್ತೆ. ಆಲ್ಸೋ ಪಾರ್ಟ್ ಬಿ ನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್, ಪಾರ್ಟ್ ಸಿ ನಲ್ಲಿ 3 ಮಾರ್ಕ್ಸ್ ಕ್ವಶನ್, ಪಾರ್ಟ್ ಡಿ ನಲ್ಲಿ ದೇರ್ ಆರ್ 2 ಸೆಕ್ಷನ್, ಸೆಕ್ಷನ್ 1 ಅಂಡ್ ಸೆಕ್ಷನ್ 2. ಸೆಕ್ಷನ್ 1 ನಲ್ಲಿ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಸೆಕ್ಷನ್ 2 ನಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡೋದ್ರಿಂದ ಚಾಪ್ಟರ್ ವೈಸ್ ಯಾವ್ಯಾವ ಸೆಕ್ಷನ್ ಅಲ್ಲಿ ಯಾವ್ಯಾವ ಪಾರ್ಟ್ ಅಲ್ಲಿ ಎಷ್ಟು ಕ್ವಶನ್ಗಳು ಬರುತ್ತೆ ಅದನ್ನು ಕೂಡ ನೀವು ಅನಲೈಸ್ ಮಾಡೋದ್ರಿಂದ ಈಸಿಲಿ ಸ್ಕೋರ್ ಮಾಡ್ಬಿಡ್ಬೋದು. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂತ ಮೆನಿ ಸ್ಟೂಡೆಂಟ್ಸ್ ಸ್ಟ್ರಗಲ್ ಪಡೋದು ಇರ್ತೀರಾ, ಏನು ಟೆನ್ಷನ್ ಬೇಡ ರಜಾ. ನಮ್ಮ ಚಾನಲ್ ಮುಖಾಂತರ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ ಇನ್ನು ಮುಂದೆ. ಸೊ ಈ ಸಬ್ಜೆಕ್ಟ್ ನೀವು ಡೀಟೇಲ್ ಸ್ಟಡಿ ಮಾಡ್ತೀರಾ. ಕಮಿಂಗ್ ಟು ದ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ನಲ್ಲಿ ದಟ್ ಈಸ್ ಕ್ವಶನ್ ಪೇಪರ್ ಪ್ಯಾಟರ್ನ್ ನೀವು ಅಬ್ಸರ್ವ್ ಮಾಡಿದ್ರೆ, ದಿಸ್ ಇಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಅಬ್ಸರ್ವ್ ಮಾಡಬಹುದು. ದ ಕ್ವಶನ್ ಪೇಪರ್ ಹ್ಯಾಸ್ 5 ಪಾರ್ಟ್ಸ್ ಆಸ್ ವಿ ಇನ್ಫಾರ್ಮ್ಡ್ ಹಿಯರ್. ಅಂದ್ರೆ ಪಾರ್ಟ್ A, ಪಾರ್ಟ್ B, ಪಾರ್ಟ್ C. ಡಿ ನಲ್ಲಿ 2 ಇದಾವೆ, 5 ಪಾರ್ಟ್ಸ್ A, B, C, D. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಅದರಲ್ಲಿ
ಡಿ ಬಂದ್ಬಿಟ್ಟು 2 ಆಗಿದೆ, ಟೋಟಲಿ 5 ಅಂತ ಅಲ್ಲಿ ಸ್ಪೆಸಿಫೈಡ್ ಆಗಿರೋದು. ಸೊ ದೆನ್ ಪಾರ್ಟ್ ಎ ಹ್ಯಾಸ್ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂಡ್ 5 ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್. ಬಟ್ ಈ ಕಂಡೀಷನ್ ಈಸ್ ಪಾರ್ಟ್ ಎ ನಲ್ಲಿ ನೀವು ಎಲ್ಲಾ ಕ್ವಶನ್ ಕೂಡ ಕಂಟಿನ್ಯೂಸ್ ಆನ್ಸರ್ ಮಾಡಲೇಬೇಕು. ಅಲ್ಲಿ ನೀವು ಗ್ಯಾಪ್ ಬಿಡೋದು ನೆಕ್ಸ್ಟ್ ಬರೀತೀನಿ ಆಗಿಲ್ಲ. ಫಸ್ಟ್ ಪೇಜ್ ಅಥವಾ ಸೆಕೆಂಡ್ ಪೇಜ್ ಅಲ್ಲಿ ಪಾರ್ಟ್ ಎನೇ ಬರೀಬೇಕಾಗತ್ತೆ. ದಟ್ಸ್ ವಾಟ್ ದ ಕಂಡೀಷನ್ಸ್ ಇಲ್ಲಿ ಅಪ್ಲೈ ಮಾಡಿರುವಂಥದ್ದು. ಸೊ ಈ ಒಂದು ಸಬ್ಜೆಕ್ಟಿಗೆ ನಮ್ಮ ಪಬ್ಲಿಕೇಶನ್ ಕಡೆಯಿಂದ TTT ಅಕಾಡೆಮಿ ಪಬ್ಲಿಕೇಶನ್ ಕಡೆಯಿಂದ ಸ್ಟಡಿ ಮೆಟೀರಿಯಲ್ಸ್ ಬುಕ್ಸ್ ನ ಕೊಡ್ತಾ ಇದ್ದೀವಿ. ಈಸಿಯಾಗಿ ನೀವು ಅದನ್ನ ಈಸಿಲಿ ಸ್ಕೋರ್ ಮಾಡ್ಬೋದು. ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿ ಪ್ರತಿ ಸ್ಟೆಪ್ಸ್ ಕೂಡ ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟು, ಸೊ ಎಲ್ಲ ಸ್ಟೂಡೆಂಟ್ಸ್ ಕೂಡ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿ ಅರ್ಥ ಆಗಬೇಕು, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಪ್ರತಿಯೊಂದು ಕಂಟೆಂಟ್ ಕೂಡ ಎಫೆಕ್ಟಿವ್ ತಂದಿದ್ದೀವಿ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಇರುತ್ತೆ. ಈಗ ನೀವು ಕ್ವಶನ್ ಡಿಸ್ಟ್ರಿಬ್ಯೂಷನ್ಸ್ ನ ಅಬ್ಸರ್ವ್ ಮಾಡೋದಾದ್ರೆ ಯೂನಿಟ್ ವೈಸ್ ಯಾವ್ಯಾವ ಕ್ವಶನ್ಸ್ಗಳು ಎಷ್ಟೆಷ್ಟು ಮಾರ್ಕ್ಸಿಗೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ರಜಾ ನಾವು ಓದಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ಬೇಕನ್ನ ಮುಂಚೆ ಈಗ 10th ಸ್ಟ್ಯಾಂಡರ್ಡ್ ಮುಗಿಸಿ ಬಂದ್ಬಿಟ್ಟು ನೀವು ಡಿಪ್ಲೊಮಾ ಸ್ಟಾರ್ಟ್ ಮಾಡಿರ್ತೀರಾ. ಸೊ ಹೇಗೆ ಸರ್ ಅನಲೈಸ್ ಮಾಡೋದು, ಯಾವ ತರ ಇರುತ್ತೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕಮಿಂಗ್ ಟು ಫಸ್ಟ್ ಯೂನಿಟ್, ಚಾಪ್ಟರ್ ನಂಬರ್ 1. ಇನ್ ದಿಸ್ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ. ಅಂದ್ರೆ ಪಾರ್ಟ್ ಎ ಆಯ್ತು. ದಿಸ್ ಇಸ್ ಪಾರ್ಟ್ ಎ. ಪಾರ್ಟ್ ಎ ಬಂದ್ಬಿಟ್ಟು ಇದಿಷ್ಟು ನಿಮಗೆ ಪಾರ್ಟ್ ಎ ನಲ್ಲಿ ಇರುತ್ತೆ. ಇನ್ ಪಾರ್ಟ್ ಎ ನಲ್ಲಿ 3 ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲಾ ಚಾಪ್ಟರ್ಲೂ ಕೂಡ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ. ಫಿಲ್ ಇನ್ ದ ಬ್ಲಾಂಕ್ಸ್ 1 ಇದೆ. ಅಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ MCQs. Each carries 1 marks. So there is 3 question 3 marks, 3 question 3 marks, 3 question 3 marks. Similarly, even fill in the blanks ಎಲ್ಲ ಯೂನಿಟ್ಸ್ ಅಲ್ಲೂ ಕೂಡ ಒಂದೊಂದು fill in the blanks ಇದೆ. ಟೋಟಲಿ 3 5s are 15 MCQs and 5 fill in the blanks questions ಇದಾವೆ. ಟೋಟಲಿ ನಿಮಗೆ 20 ಮಾರ್ಕ್ಸ್ ಆಯ್ತು. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಯೂನಿಟ್ 1, ಯೂನಿಟ್ 2, 3, 4, 5 and similarly ಯೂನಿಟ್ 2 ಮಾರ್ಕ್ಸ್ ಕ್ವಶನ್ ಪಾರ್ಟ್ ಬಿ ನಲ್ಲಿ 2 ಮಾರ್ಕ್ಸ್. ಅಲ್ಲಿ ನಿಮಗೆ ಫಸ್ಟ್ ಚಾಪ್ಟರ್ ಅಲ್ಲಿ 2 ಕ್ವಶನ್ 4 ಮಾರ್ಕ್ಸ್ ಆಯ್ತು. ಇಲ್ಲಿ ಸೆಕೆಂಡ್ ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ 4 ಮಾರ್ಕ್ಸ್ ಆಯ್ತು. ಅಂಡ್ ಥರ್ಡ್ ಚಾಪ್ಟರ್ ಅಲ್ಲಿ 2 ಕ್ವಶನ್ 4 ಮಾರ್ಕ್ಸ್ ಆಯ್ತು. ಫೋರ್ತ್ ಚಾಪ್ಟರ್ ಅಲ್ಲಿ 1 ಕ್ವಶನ್ 2 ಮಾರ್ಕ್ಸ್ ಆಗ್ತಿದೆ. ಲಾಸ್ಟ್ ಯೂನಿಟ್ ಅಲ್ಲಿ ದಟ್ ಈಸ್ 1 ಕ್ವಶನ್ 2 ಮಾರ್ಕ್ಸ್. ಟೋಟಲಿ ನಿಮಗೆ ಇಲ್ಲಿ ಬರುವಂತದ್ದು 2 + 2 + 2 + 1 ದಟ್ ಮೀನ್ಸ್ 8 ಕ್ವಶನ್ಸ್. ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 4 + 4 + 4 12 + 4 16 ಮಾರ್ಕ್ಸ್ ಆಗ್ಬಿಡುತ್ತೆ. ದಿಸ್ ವಾಟ್ ದ ಪಾರ್ಟ್ ಬಿ. ಕನ್ಸಿಡರಿಂಗ್ ದ ಪಾರ್ಟ್ ಸಿ ನ ಅಬ್ಸರ್ವ್ ಮಾಡೋದಾದ್ರೆ ಫಸ್ಟ್ ಚಾಪ್ಟರ್ ಇಂದ 3 ಮಾರ್ಕ್ಸ್ ಇಂದು 1 ಕ್ವಶನ್ ಇರುತ್ತೆ. 3 ಮಾರ್ಕ್ಸ್ ಬಂತು. ಇಲ್ಲೂ ಕೂಡ 1 ಮಾರ್ಕ್ಸ್ 1 ಕ್ವಶನ್ 3 ಮಾರ್ಕ್ಸ್. 2 ಕ್ವಶನ್ 6 ಮಾರ್ಕ್ಸ್, 2 ಕ್ವಶನ್ 6 ಮಾರ್ಕ್ಸ್, 2 ಕ್ವಶನ್ 6 ಮಾರ್ಕ್ಸ್. ಟೋಟಲಿ ನಿಮಗೆ 8 ಕ್ವಶನ್ಸ್ ಗಳಿದಾವೆ. ಇದನ್ನ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡಿರಿ. ಅಡಿಷನ್ ಟು ದಟ್ 5 ಮಾರ್ಕ್ಸ್ ಕ್ವಶನ್ ಫಸ್ಟ್ ಯೂನಿಟ್ ಮತ್ತೆ ಸೆಕೆಂಡ್ ಯೂನಿಟ್ ಆಸ್ ವೆಲ್ ಆಸ್ ಥರ್ಡ್ ಯೂನಿಟ್ ಅಲ್ಲಿ 2 ಕ್ವಶನ್ ಬರ್ತಿದೆ. ಅಲ್ಲೇ ನಿಮಗೆ 10 ಮಾರ್ಕ್ಸ್ ಆಗುತ್ತೆ. ಸಿಮಿಲರ್ಲಿ 10 ಮಾರ್ಕ್ಸ್ ಕ್ವಶನ್ ಈಚ್ ಎಲ್ಲಾ ಚಾಪ್ಟರ್ ಕೂಡ ಒಂದೊಂದು ಕ್ವಶನ್ ಇದಾವೆ. ಇಟ್ ಮೀನ್ಸ್ 10 ಎಲ್ಲಾ ಚಾಪ್ಟರ್ ಯೂನಿಟ್ ಅಲ್ಲೂ ಬರ್ತಿದೆ. ಟೋಟಲ್ ಆಗಿ ನಾವು ಯೂನಿಟ್ ವೈಸ್ ಅಬ್ಸರ್ವ್ ಮಾಡೋದು ವೆರಿ ಇಂಪಾರ್ಟೆಂಟ್. ನೀವು ಬರೀ ಫಸ್ಟ್ ಚಾಪ್ಟರ್ ಮಾತ್ರ ಓದ್ತೀನಿ ಅಂದ್ರೆ ರಜಾ 31 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಅಂಡ್ ಚಾಪ್ಟರ್ 2 ಮಾಡಿದ್ರೆ 31 ಟೋಟಲಿ 62 ಮಾರ್ಕ್ಸ್ ಆಯ್ತು. ಜಸ್ಟ್ ಪಾಸ್ ಆಗ್ಬೇಕು ಸರ್ ಅನ್ನೋರಿಗೆ ಫಸ್ಟ್ ಚಾಪ್ಟರ್ ಅಂಡ್ ಸೆಕೆಂಡ್ ಚಾಪ್ಟರ್ ಇಸ್ ಎನಫ್. ಅಷ್ಟರಲ್ಲೇ ಈಸಿಯಾಗಿ ನೀನು ಪಾಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಪಾಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸ್ಕೋರ್ ಮಾಡೋದೇ ಇಂಪಾರ್ಟೆಂಟ್. ಎಸ್ ರಜಾ ಯು ಕ್ಯಾನ್ ಸ್ಕೋರ್ ಇಟ್. ಸ್ಕೋರ್ ಮಾಡ್ತೀಯಾ ಬಿಕಾಸ್ ಎಲ್ಲ ಚಾಪ್ಟರ್ನು ಕೂಡ ಎಫೆಕ್ಟಿವ್ ಆಗಿ ಒಂದು ಸೈಡ್ ಇಂದ ಸ್ಟಡಿ ಮಾಡೋದ್ರಿಂದ 100% ಯು ಕ್ಯಾನ್ ಈಸಿಲಿ ಗೆಟ್ ಇಟ್ ಔಟ್ ಆಫ್ 100 ಸ್ಕೋರ್ ಮಾಡ್ಬೋದು. ಜಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿ ವಿಡಿಯೋ ಪ್ರತಿ ಅಪ್ಡೇಟ್ಸ್ ನೋಡ್ತಾ ಹೋಗೋ 100% ನಿಮಗೆ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಸೊ ಟೋಟಲಿ ನೀವು ಮೇಜರ್ ಆಗಿ ಇಲ್ಲ ಸರ್ ನಂಗೆ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ, 5 ಚಾಪ್ಟರ್ ಓದೋಕ್ಕೆ ಕಷ್ಟ ಆಗಬಹುದೇನೋ ಅಂತ ಸ್ಟೂಡೆಂಟ್ಸ್ಗೆ ಯೂನಿಟ್ 1, 2 and 3 ಓದಿದ್ರು ಕೂಡ ಆಲ್ಮೋಸ್ಟ್ 62 + 34 96 ಮಾರ್ಕ್ಸ್ ಆಯ್ತು. ಈ 3 ಚಾಪ್ಟರ್ ಓದ್ತಿದ್ರು ಕೂಡ ನೀವು 96 ಮಾರ್ಕ್ಸ್ ಅನ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಔಟ್ ಆಫ್ 100 ಸ್ಕೋರ್ ಮಾಡೋಕ್ಕಾಗಿಲ್ಲ ಅಂದ್ರೆ 96 ಆಗೋಗ್ಬಿಡುತ್ತೆ. ಇವೆರಡು ಚಾಪ್ಟರ್ನ ಒಂದ್ ವೇಳೆ ಆಪ್ಷನ್ ತಗೊಳ್ತೀನಿ ಅಂದ್ರೂ ಕೂಡ, ಇಲ್ಲ ಸರ್ ಇದನ್ನು ಡೀಟೇಲ್ ಆಗಿ ಓದ್ತೀನಿ ಅಂದ್ರೆ 100 ಈಸಿಲಿ ಯು ಕ್ಯಾನ್ ಸ್ಕೋರ್ ಇಟ್. ಎಸ್ ರಾಜಾ 100 ಮಾಡ್ತೀಯಾ, ಮಾಡ್ಸೋಣ, ನಥಿಂಗ್ ಟು ವರಿ. ಸ್ವಲ್ಪ ಸೀರಿಯಸ್ ಆಗಿ ಫೋಕಸ್ ಮಾಡ್ರಿ. ಅಡಿಷನ್ ಟು ದಟ್ ನಮ್ಮ TTT ಲೈಲರ್ನ್ ಆ್ಯಪ್, ದೇರ್ ಇಸ್ ಎ ಆ್ಯಪ್. ಈ ಒಂದು ಆ್ಯಪ್ ಅಲ್ಲಿ ಈ ಎಲ್ಲಾ ಸಬ್ಜೆಕ್ಟ್ ಈಗೇನು ಚಾಪ್ಟರ್ ವೈಸ್ ಏನಿದೆ ಆ ಚಾಪ್ಟರ್ಗಳ ಕ್ಲಾಸ್ಗಳು ಸಿಗ್ತಾ ಹೋಗುತ್ತೆ. ಇಫ್ ಯು ವಾಂಟ್ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸ್ಟಡಿ ಮೆಟೀರಿಯಲ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಪ್ರತಿಯೊಂದು ಕೂಡ ಸಿಗುತ್ತೆ. ಸೊ ಜಸ್ಟ್ ನೀವು ಮಾಡಬೇಕಾಗಿರೋದು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನಾನು ನಿಮಗೆ ಆ್ಯಪ್ನ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಕ್ಲಾಸ್ಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಡೀಟೇಲ್ಡ್ ಆಗಿ C25ಗೆ ಇಂಜಿನಿಯರ್ ಮ್ಯಾಥಮೆಟಿಕ್ಸ್ 1 ಕ್ಲಾಸ್, ನೆಕ್ಸ್ಟ್ ಸೆಮಿಸ್ಟರ್ ಬಂದಾಗ ಇಂಜಿನಿಯರ್ ಮ್ಯಾಥಮೆಟಿಕ್ಸ್ 2 ಅಲ್ಲಿ ಸ್ವಲ್ಪ ಡಿಫಿಕಲ್ಟಿ ಇದೆ. ದಟ್ ಈಸ್
ಇಂಟಿಗ್ರೇಷನ್ ಮತ್ತೆ ಡಿಫ್ರೆನ್ಸಿಯೇಷನ್ ಅಂತ ಸ್ವಲ್ಪ ಡಿಫಿಕಲ್ಟೀಸ್ ಚಾಪ್ಟರ್ಸ್ ಇದೆ. ಡಿಫಿಕಲ್ಟೀಸ್ ನಥಿಂಗ್, ಮ್ಯಾಥಮೆಟಿಕ್ಸ್ ಅಂದ್ರೆ ಈಸಿಯೆಸ್ಟ್ ಕಂಪೇರ್ ಟು ರಿಮೈನಿಂಗ್ ಸಬ್ಜೆಕ್ಟ್ಸ್. ಮೇಜರ್ ಆಗಿ ಈಸಿಯೆಸ್ಟ್ ಮ್ಯಾಥಮೆಟಿಕ್ಸ್. ಸ್ವಲ್ಪ ಫೋಕಸ್ ಮಾಡ್ರೆ 100% ಯು ಕ್ಯಾನ್ ಗೆಟ್ ಇಟ್. ಸೊ ಈ ಒಂದು ಆಪ್ ಅಲ್ಲಿ ಏನಿದೆ ಕೋರ್ಸ್ ಇದೆ ಅದೆಲ್ಲ ಡೀಟೇಲ್ಸ್ಗಳಿದಾವೆ. ಮೆನಿ ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ ಕೂಡ ಇದನ್ನ ತಗೊಂಡಿದ್ರು. ಸೊ ನೀವು ಕೂಡ ಸ್ಟಡಿ ಮಾಡ್ಬೋದು. ಸೊ ಏನು ನಿಮ್ಮ ಡಿಪ್ಲೊಮಾ ಕೋರ್ಸ್ನ ನೀವು ತಗೊಂಡಿದ್ರು, ಈ ಒಂದು ಡಿಪ್ಲೊಮಾ ಕೋರ್ಸ್ ನಿಮಗೆ ಒಂದು ಎಫೆಕ್ಟಿವ್ ಆಗಿ ಯೂಸ್ಫುಲ್ ಆಗಬೇಕು, ಲೈಫಲ್ಲಿ ಸಮಥಿಂಗ್ ಟೆಕ್ನಿಕಲಿ ಸೌಂಡ್ ನಾಲೆಡ್ಜ್ ಇರೋ ಪರ್ಸನ್ ಆಗಬೇಕಂದ್ರೆ ಫಸ್ಟ್ ಸೆಮಿಸ್ಟರ್ ಇಂದ ಲಾಸ್ಟ್ ವರೆಗೂ ಕೂಡ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಒಂದು ಒಳ್ಳೆ ಸ್ಕೋರ್ ಮಾಡ್ಬೇಕು ಅನ್ನೋದು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನಾಲೆಡ್ಜ್ನ ಡೆವಲಪ್ ಮಾಡ್ಕೊಳ್ತಾ ಬನ್ನಿ. ಪ್ರತಿದಿನ ಕೂಡ ಕಾಲೇಜಲ್ಲಿ ಹೇಳ್ಕೊಡ್ತಾರೆ, ಲೆಕ್ಚರ್ಸ್ನ ಪಾಠ ಕೇಳೋದ್ರಿಂದ ಜೊತೆಗೆ ಎಕ್ಸ್ಟ್ರಾ ಸೋರ್ಸಿಂದ ನೀವು ಸ್ಟಡಿ ಮಾಡಿಬಿಟ್ಟು ಒಳ್ಳೆ ಸ್ಕೋರ್ ಮಾಡೋದ್ರಿಂದ ನಿಮ್ಮ ಟೆಕ್ನಿಕಲ್ ನಾಲೆಡ್ಜ್ನ ಬೆಳೆಸ್ಕೋಬಹುದು, ಇಂಪ್ರೂವ್ ಮಾಡ್ಕೊಳ್ಬೋದು. ಈವನ್ ಫರ್ದರ್ ಹೈಯರ್ ಎಜುಕೇಶನ್ ಕೂಡ ಒಂದು ಬ್ಯೂಟಿಫುಲ್ ಆಗಿ ಹೋಗುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.